Yes. Listen. Application of integrals. Okay. This is one of the important chapter. Application of integrals. ಹೆಂಗ್ ಬರ್ತಾವ ಪ್ರಶ್ನೆ ಒಂದು 3 ಮಾರ್ಕಿಂಗ್ ಬರ್ತದ ಒಂದು 5 ಮಾರ್ಕಿಂಗ್ ಬರ್ತದ ಟೋಟಲ್ 8 ಮಾರ್ಕ್ ರೈಟ್ yes okay ಒಂದು 3 ಮಾರ್ಕ್ ಕ್ವೆಶ್ಚನ್ ಇರ್ತದೆ ಎಕ್ಸರ್ಸೈಸ್ 8.1 ಮೇಲೆ ಎಕ್ಸರ್ಸೈಸ್ 8.2 ಮೇಲೆ 5 ಮಾರ್ಕ್ ಅದು ಕ್ವೆಶ್ಚನ್ ಏನಿದ್ರು ಅಂತ ಇಂಟಿಗ್ರೇಷನ್ ಅನ್ನ ಎಲ್ಲೋ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಮೇನ್ ಇಂಪಾರ್ಟೆಂಟ್ ನಮಗೆ ಏರಿಯಾ ಅಂದಾಗ ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್ ಮೇನ್ ನಾವು ಫಸ್ಟ್ ಕಲಿಯೋದೇನು ಏರಿಯಾ ಅಂಡರ್ ಸಿಂಪಲ್ ಕರ್ವ್ಸ್ ನೋಡ್ರಿ ನೀವು 10th ಒಳಗೆ ಕಲಿತಿರ್ತೀರಿ ಏನು ಒಂದು ಸರ್ಕಲ್ ಅದ ತಿಳ್ಕೊ ಸರ್ಕಲ್ ಏರಿಯಾ ಕಂಡುಹಿಡಿಯಬಹುದು ವಾಟ್ ಇಸ್ ದ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಹೌದಾ ಏರಿಯಾ ಸರ್ಕಲ್ ಏರಿಯಾದ ಸರ್ಕಲ್ ಏರಿಯಾ ಕಂಡುಹಿಡಿಯಬಹುದು ರೆಕ್ಟಾಂಗಲ್ ಅದ ಅದರ ಏರಿಯಾ ಕಂಡುಹಿಡಿಯಬಹುದು ಲೆಂತ್ ಇಂಟು ಬ್ರೆಡ್ತ್ ಸ್ಕ್ವೇರ್ ಅದ ಅದರ ಏರಿಯಾ ಕಂಡುಹಿಡಿಯಬಹುದು a ಸ್ಕ್ವೇರ್ ಅಥವಾ a into a ಹೌದಾ ಸರ್ಕಲ್ ಆತು ರೆಕ್ಟಾಂಗಲ್ ಆತು ಸ್ಕ್ವೇರ್ ಆತು ಹೀಗೆಲ್ಲ ಕಂಡುಹಿಡಿಯಬಹುದು ನಾವು ಇನ್ನು ಭಾಳ ಅದಾವು ಅವಕ್ಕೆಲ್ಲಕ್ಕೂ ಏರಿಯಾ ಕಂಡುಹಿಡಿಯಬಹುದು ಬಟ್ ಏನೋಪ್ಪ ಈಗ ಹಿಂಗೊಂದು ಕರ್ವ್ ಹೊಡೆದ ನಾನು ಎಲ್ಲೋ ಕಲರ್ ಕರ್ವ್ ಅದ ನೋಡಿ ಏನೋ ಇದು ಯಾವ ಶೇಪ್ ಅಂತ ಗೊತ್ತಿಲ್ಲ ಈ ಕರ್ವ್ ಅಂಡರ್ ಬರ್ತಕ್ಕಂಥ ಏರಿಯಾ ಕಂಡುಹಿಡಿಯೋದು ಹೆಂಗ್ ಮಾಡೋದು ಹೌದಾ ಸೊ ದಟ್ ಟೈಮ್ ವಿ ಯೂಸ್ ಇಂಟಿಗ್ರೇಷನ್ ಅವಾಗ ನಮ್ಗೆ ಇಂಟಿಗ್ರೇಷನ್ ಸೊ ನನಗೆ ಬೇಕಾಗಿರೋ ಏರಿಯಾ ಈ ಡಯಾಗ್ರಾಮ್ ಒಳಗ ಒಂದು ಕರ್ವ್ ಅದ ಆ ಕರ್ವ್ ಗೆ ಸ್ಟ್ರೇಟ್ ಲೈನ್ ಅನ್ಕೋತನು ಆ ಸ್ಟ್ರೇಟ್ ಲೈನ್ ಒಳಗೆ ಇರೋ ಏರಿಯಾ ಫಾರ್ ಎಕ್ಸಾಂಪಲ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ಕೊಂಡ್ರೆ ವೈಡ್ಲೆ ಸೊ ದಿಸ್ ಏರಿಯಾ ಐ ವಾಂಟ್ ಕಂಪ್ಲೀಟ್ ಏರಿಯಾ ಬೇಕು ನನಗೆ ಹೌದಾ ಸೊ ಅದನ್ನ ಹೆಂಗ್ ಕಂಡುಹಿಡಿಯೋದು ಸೊ ಅವಾಗ ನಾನು ನೋಡ್ರಿ ಸರ್ ಅವಾಗ ಏನ್ ಮಾಡ್ತೀನಿ ನಾನು ಮಿಡಲ್ ಒಂದು ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ತಗೋತೀನಿ ಸ್ಟ್ರಿಪ್ ಅಂದ್ರೆ ಬಹಳ ಸಣ್ಣ ಸ್ಟ್ರಿಪ್ ಅದು ತಿಳಿತಾ ಬಹಳ ಸಣ್ಣ ಏರಿಯಾ ಒಂದು ರೆಕ್ಟಾಂಗಲ್ ಸ್ಟ್ರಿಪ್ ತಗೋತನು ಅದನ್ನ ಕಂಡುಹಿಡ್ಕೊಂಡ ಅದನ್ನ ಅಷ್ಟು ಇಂಟಿಗ್ರೇಷನ್ ಮಾಡಿಬಿಡ್ತೀನಿ ಇಂಟಿಗ್ರೇಷನ್ ಅಂದ್ರೆ ಏನು ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ರೂಮ್ ಇರುತ್ತೆ ಹೌದಾ ಈ ರೂಮ್ ಒಳಗೆ ಎಷ್ಟು ಇಟ್ಟಂಗಿ ಕೂಡಿರ್ತಾವು ನೀವು ಇಟ್ಟಂಗಿ ಕೂಡಿಸ್ಬೇಕಾಗ್ಯದ ತಿಳ್ಕೊಳ್ಳಿ ಇಟ್ಟಂಗಿ ಅಂದ್ರೆ ಗೊತ್ತಲ್ಲ ಬ್ರಿಕ್ಸ್ ಸೊ ಅದನ್ನ ಕೂಡಿಸ್ಬೇಕಂದ್ರೆ ಎಷ್ಟು ಕೂಡ್ತಾವ ಹೆಂಗ್ ಮಾಡ್ತೀರಿ ಮೊದಲು ಒಂದು ರೂಮಿನ ಏರಿಯಾ ಕಂಡು ಹಿಡ್ಕೋತೀರಿ ಆಮೇಲೆ ಒಂದು ಇಟ್ಟಂಗಿ ತಗೋತೀರಿ ಹೌದಾ ಆ ಇಟ್ಟಂಗಿ ಏರಿಯಾ ಕಂಡು ಹಿಡಿದು ಇವು ಭಾಳ ಒಂದು 100 ಕೂತಿದ್ದು ಇಲ್ಲಿ 100 ಇಂಟು ಮಾಡಿಬಿಡ್ತೀರಿ ಹೌದಿಲ್ಲ ಹಂಗ ಇಲ್ಲಿ ಒಂದು ಸ್ಮಾಲೆಸ್ಟ್ ಅಂದ್ರೆ ಏನಂತ ಚೇಂಜ್ ಇನ್ x dx ಸ್ಮಾಲೆಸ್ಟ್ ಈ ಕಡೆ ಹೈಟ್ ಇರ್ತದ ಇದು ಇಲ್ಲಿ ಲೆಂತ್ y ಹೌದಾ ಸೊ ಇಲ್ಲಿ dx ಐತಿ ಇಲ್ಲಿ y ಐತಿ ರೈಟ್ ಈ dx ಮತ್ತು ಈ y ದ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಅದ ಲೆಂತ್ ಇಂಟು ಬ್ರೆಡ್ತ್ ಅನ್ನು ಮಲ್ಟಿಪ್ಲೈ ಮಾಡ್ಕೊತನು ಒಂದು ಸ್ಮಾಲೆಸ್ಟ್ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಏರಿಯಾ ಸಿಕ್ತು ತಿಳಿತಾ ಸೊ ಟೋಟಲ್ ಏರಿಯಾ ಬೇಕು ನನಗೆ ಅಂದ್ರೆ ಇಂಥ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಅನ್ನು ಎಲ್ಲ ಕಡೆ ಹಾಕೋದು ಹೋಗ್ಬೇಕು ನಾನು ಅವೆಷ್ಟು ಗೊತ್ತಿಲ್ಲ ಸೊ ಟೋಟಲ್ ಅಂತ ಬಂದಾಗ ಅವಾಗ ಏನಾಗ್ಬಿಡ್ತದ ಇಂಟಿಗ್ರೇಷನ್ ಬಂದ್ಬಿಡ್ತದ ಇಂಟಿಗ್ರೇಷನ್ ಅಂದ್ರೆ ಏನು ಟೋಟಲ್ ಅಂದಂಗ ಸಮ್ ಅಂದಂಗ ಎಡಿಷನ್ ಅಂದಂಗ ಇಂಟಿಗ್ರೇಟ್ ಅಂದ್ರೆ ಕೂಡಿಸೋದು ತಿಳಿತಾ ವಿ ಆಲ್ ಆರ್ ಇಂಟಿಗ್ರೇಟೆಡ್ ಹಿಯರ್ ಅಂತ ನಾವೆಲ್ಲರೂ ಕೂಡಿ ಬಂದಾಗ ನ್ಯಾಷನಲ್ ಇಂಟಿಗ್ರೇಷನ್ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅದ ಅಂದ್ರೆ ಎಲ್ಲವೂ ಕೂಡುದು ಹಂಗ ಇಲ್ಲಿ ಕೂಡ್ತದ ಒಂದು ಸ್ಮಾಲೆಸ್ಟ್ ಸ್ಟ್ರಿಪ್ ತಗೋತನೋ ಅದನ್ನ ಏನ್ ಮಾಡ್ತಾನೋ ಇಂಟಿಗ್ರೇಷನ್ ಮಾಡೋದು ತಿಳಿತಲ್ಲ ದಿಸ್ ಕರ್ವ್ ಇಸ್ y equal to f of x ಆಗಿರ್ತದ ಇಲ್ಲಿ ಎರಡು ಸ್ಟ್ರೇಟ್ ಲೈನ್ ಅದಾವ ps and qr ಇವು ಹೆಂಗದ ಸ್ಟ್ರೇಟ್ ಲೈನ್ ಇಲ್ಲಿ a ಅದ ಅಂತ ತಿಳ್ಕೋರಿ ಸೊ obviously x equal to a ಆಗ್ತದ ಇದು ಈಕ್ವೇಷನ್ ಯಾಕಂದ್ರೆ y ಫಿಕ್ಸ್ ಇರುವುದಿಲ್ಲ x equal to a is the equation so straight line ಇದು ಇಲ್ಲಿ b ಇರ್ತದ x equal to b ಈಕ್ವೇಷನ್ ಆತು ಫೈನ್ ಇಲ್ಲಿ x equal to a ಆತು ಇಲ್ಲಿ x equal to b ಆತು ಇವು ಎರಡರ ನಡುಬರ್ಕ್ ಇರತಕ್ಕಂತ ಏರಿಯಾ ಕಂಡುಹಿಡಿಬೇಕು ಅಂದ್ರ ಇದನ್ನ ಏರಿಯಾ ಮಾಡ್ಕೊತನು a ಎಷ್ಟಾತು y dx ಆತು a equal to area of the rectangular small strip a equal to y dx ಆತು ಬಟ್ ನನಗೆ ಟೋಟಲ್ ಇದು ಇಲ್ಲಿ ಏರಿಯಾ ಸಿಕ್ತ ಟೋಟಲ್ ಏರಿಯಾ ಬೇಕಂದ್ರೆ ನಾನು ಏನು ಮಾಡಬೇಕು ಅವಾಗ ಇಂಟಿಗ್ರೇಷನ್ ಆಫ್ a ಮಾಡಬೇಕು ಟೋಟಲ್ ಏರಿಯಾ equal to integration of a ಅಂದ್ರೆ ಎಷ್ಟಾಗ್ತೈತಿ integration of y dx ಬಟ್ ಇಲ್ಲಿ ಲಿಮಿಟ್ಸ್ ಕೊಡಬೇಕು ನಾನು ಯಾಕಂದ್ರೆ ಲಿಮಿಟ್ ಎಂಟ್ರಿಂದ ಎಷ್ಟು ಒಳಗೆ ಬೇಕದು x equal to a to x equal to b ಒಳಗೆ ಐತಿ ಸೊ a to b y dx ಫಾರ್ಮುಲಾ ನೆನಪಿಡಬೇಕು ಸಿಮಿಲರ್ಲಿ ಇಲ್ಲಿ ಬರ್ತನೋ ಈಗ ಏನಿತ್ತು ಹಿಂಗ ಕರ್ವ್ ಹಿಂಗಿತ್ತು ಹಿಂಗ್ ಹೊಡೆದ್ರಿ ಕರ್ವ್ ಹಿಂಗ ಅಡ್ಡಿತ್ತಂದ್ರೆ ಈಗ ಸೊ ಇದಕ್ಕೆ ಏನ್ ಮಾಡ್ತಾನೋ y equal to d ಒಂದ y equal to c ಒಂದು ಎರಡು ಲೈನ್ ಬರ್ತಾವ ಸೊ ಈ ಏರಿಯಾ ಬೇಕು ನನಗೆ ಹೌದಾ ಸಿಮಿಲರ್ ಥಿಂಗ್ ಏನಾಗ್ತದೆ ಇಲ್ಲಿ ಈಗ ಇದು ಸ್ಮಾಲೆಸ್ಟ್ ಅದ ಹೌದಾ ವಿಡ್ತ್ ಸ್ಮಾಲೆಸ್ಟ್ ಅದ ಇದೆ ವಿಡ್ತ್ ಅಂದ್ರೆ ಏನು y ಆಕ್ಸಿಸ್ ಮೇಲೆ ಇರ್ತದೆ ಸ್ಮಾಲ್ ಇರೋದ್ರಿಂದ ಚೇಂಜ್ ಇನ್ y ಅನ್ಬಹುದು ಹೌದಾ ಅದು dy ಆಯ್ತು
ಹಿಂಗಿರುವುದು ಏನಿರ್ತತಿ x ಇರ್ತತಿ ಹೌದಿಲ್ಲೋ ಇಲ್ಲಿಂದ 0 ಇಲ್ಲಿ 10 ಐತೆ ತಿಳ್ಕೋರಿ ಈ ಡಿಸ್ಟೆನ್ಸ್ ಏನ 10 - 0 ಇಲ್ಲ ಅಂದ್ರೆ x ಆತಲ್ಲ x 10 ಸೊ ಇದೇನಾಯ್ತು x ಆಯ್ತು ಫೈನ್ ಇದು x ಆಯ್ತು ಇದು dy ಆಯ್ತು ಇದ್ರ ಏರಿಯಾ ಏನ್ ಮಾಡ್ತೀವಿ ನಾವು ಟೋಟಲ್ ಏರಿಯಾ ಡೈರೆಕ್ಟ್ ಬರ್ಬಿಡ್ತು ನಾವು ಇಂಟಿಗ್ರೇಷನ್ ಆಫ್ a ಅಂದ್ರೆ ಎಷ್ಟು ಆಗ್ತೈತಿ ನೋಡ್ರಿ ಇಲ್ಲಿ x dy ಹೌದಾ ಇಲ್ಲೋ ಸೊ x dy ಎಷ್ಟು ನಡವರ್ಗೈತಿ c d ನಡವರ್ಗೈತಿ c d ಅಥವಾ ಈ c d ಅನ್ನ sometimes we can again take a to b ನೀವು ಹೆಂಗ್ ತಗೋತೀರಿ ಹೆಂಗೆ ಇನ್ನು y go to a y go to b ಫೈನ್ ಸೊ ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಏನ್ ನೆನಪಿಡಬೇಕು ನೀವು ಇಲ್ಲ ಅಂದ್ರೆ ಈ ಎರಡು ಫಾರ್ಮುಲಾಗಳನ್ನು ನೆನಪಿಡಬೇಕು ಭಾಳ ಇಂಪಾರ್ಟೆಂಟ್ area equal to a to b y dx area equal to a to b x dy understood ಅದು x axis ಒಳಗ ಅಂದ್ರೆ ಸ್ಟ್ರೇಟ್ ಲೈನ್ ಗಳು x equal to ಇದ್ದು ಅಂದ್ರೆ y dx ಬರ್ತದ ಸ್ಟ್ರೇಟ್ ಲೈನ್ ಗಳು y equal to ಇದ್ದು ಅಂದ್ರೆ x dy ಬರ್ತದ understood yes so ಇದು ನೋಟ್ ಡೌನ್ ಮಾಡ್ಕೊರಿ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ okay listen find the area of the region bounded by the curve y square equal to x and the lines x equal to 1 x equal to 4 and the x axis in first quadrant no first question understand ಮಾಡ್ಕೊರಿ you have to find out the area of the region bounded by the curve y square equal to x okay y square equal to x ಅನ್ನು ನೆನಪಿಟ್ಟುಕೊಂಡ್ಬಿಡ್ರಿ y square equal to ಅಥವಾ x square equal to ಬಂತಂದ್ರೆ it is a parabola okay ಇದರ ಪ್ಯಾರಾಬೋಲಾ ಅನ್ನೋ ಈಕ್ವೇಷನ್ ಹಂಗದ y square equal to 4x y square equal to -4ax x square equal to 4ay x square equal to -4ay ಹೌದಾ ಸೊ y square equal to x square equal to ಬಂತಂದ್ರೆ it is a parabola ಸೊ ಇಲ್ಲಿ ನೋಡಿ ಹಂಗಾರ ನೀವು ಡಯಾಗ್ರಾಮ್ ತಗೋಬೇಕು ಫಸ್ಟ್ ಗೆ ಯಾವಾಗಲೂ ಕೂಡ ವಿಥೌಟ್ ಡಯಾಗ್ರಾಮ್ ಮಾರ್ಕ್ಸ್ ಕ್ಯಾರಿ ಆಗುದಿಲ್ಲ ರೈಟ್ y square equal to x ಅದ ಸೊ y square equal to x ಅಂದ್ರೆ ಕಂಪಲ್ಸರಿ ಏನು ಬರ್ತದ ಫಸ್ಟ್ ಕ್ವಾಡ್ರಂಟ್ ಬರೆದ್ಬಿಟ್ಟ ನಾವು ಫಸ್ಟ್ ಕ್ವಾಡ್ರಂಟ್ ಹಿಂಗ್ ಬರ್ತದ ಆಯ್ತಾ y square equal to ಬಂತಂದ್ರೆ x axis ಗೆ ಪ್ಯಾರಲಲ್ ಆಗಿರ್ತದ ಪ್ಯಾರಾಬೋಲಾ x axis ಸಿಮೆಟ್ರಿಕ್ ಆಗಿರ್ತದೆ y square equal to right so ಇವಾಗ ನೋಡಿ ಮತ್ತೆ ಎರಡು ಕೊಟ್ಟಾನ x equal to 1 x equal to 4 so ಈ ನಂಬರ್ ಬರೀರಿ ಆಯ್ತಾ ನಾನು ಬರೀರಿ ಮೊದಲ ನಂಬರ್ ಬರೀರಿ 1 2 3 4 5 x axis ಮೇಲೆ ಈಗ ಒಂದೆರಡು ಬರ್ತದೆ -1 ಬರೀರಿ 1 so ಇಲ್ಲಿ ನೋಡಿ ಈಗ ಏನಾಗ್ತದೆ ನೋಡ್ರಿ ಇಲ್ಲಿಂದ ಒಂದು ಪ್ಯಾರಾಬೋಲಾ ರೈಟ್ ಸೊ x equal to 1 ಮತ್ತು x equal to 4 ತೆಗಿಬೇಕು ಈಗ x equal to 1 ಅಂದ್ರೆ ಇದು ಹೌದೋ ಇಲ್ಲೋ x equal to 1 ಅಂದ್ರೆ ಇದು ಸೊ 1 ಮೇಲೆ ಆಲ್ರೆಡಿ ಅಡ್ ಲೈನ್ ಅದ ಸೊ ನೀವು ಉದ್ದ ಲೈನ್ ಹೊಡಿಬೇಕು ರೈಟ್ ದಟ್ ಇಸ್ ದ ಈಕ್ವೇಷನ್ ಆಫ್ x equal to 1 x equal to 4 ಅಂದ್ರೆ ಯಾವುದು ಇದು ಸೊ x equal to 4 ಇದು ಫೈನ್ ಸೊ ನಮಗೆ ಯಾವ ಏರಿಯಾ ಬೇಕಂದ್ರೆ ಈಗ we have to get this area ಇಷ್ಟ ಮಾತ್ರ ಕೆಳಗಿಂದಿಲ್ಲ ಯಾಕೆ ಹೇಳ್ರಿ ಕ್ಲಿಯರ್ಲಿ ದೇ ಹ್ಯಾವ್ ಟೋಲ್ಡ್ ಫಸ್ಟ್ ಕ್ವಾಡ್ರಂಟ್ ತಿಳಿತಾ ಸೊ ಈ ಏರಿಯಾ ಅಷ್ಟ ನಮಗೆ ಈಗ ಬೇಕು ಅಂಡರ್ಸ್ಟೂಡ್ ತಿಳಿತಲ್ಲ ಎಸ್ ನೋಟ್ ಹಾಗಾದ್ರೆ ಈಗ ಈ ಈಕ್ವೇಷನ್ ಏನು x equal to 1 x equal to 4 ನಮ್ದು ಏನದ ಫಾರ್ಮುಲಾ ಅವ್ರು ಕೊಟ್ಟಿರೋದು x equal to 1 x equal to 4 ಗಿವನ್ ಏನದ ನೋಡ್ರಿ y square equal to x ಹೌದಾ ಸೊ ಇದನ್ನ ಯಾವಾಗಲೂ x equal to ಮಾಡ್ಕೊಂಡ್ಬಿಡ್ರಿ ಅಥವಾ y equal to ಮಾಡ್ಕೊಳ್ಳಿ y equal to ಏನಾಯ್ತು √x ಆಯ್ತು ಅಥವಾ x equal to y square ಆಲ್ರೆಡಿ ಐತಿ y equal to √x ಆಯ್ತು ಗಿವನ್ ಲೈನ್ಸ್ ಏನೇನು x equal to 1 x equal to 4 and x axis ಮೂರರ ನಡುವೆ ಇರಬೇಕಂತ ರೈಟ್ ಸೊ ನೌ required area ಏನಾಗುತ್ತೆ required area is area under curve y square equal to x x equal to 1 and lines x equal to 1 comma x equal to 4 and x axis ಹೌದಾ ಈಗ ನೋಡ್ಬೇಕಾದ್ರೆ ಈಗ ಏನು ಮಾಡ್ತೀನಿ ಈಗ so that is required area A equal to ಏನದ ಫಾರ್ಮುಲಾ ನಮ್ದು A equal to ಹಿಂಗಿದ್ದಾಗ ಏನದ y dx ಓಕೆ ನಿಮಗೆ ಅದು ಗೊತ್ತ ಆಗಲಿಲ್ಲ ಅನ್ಕೋರಿ ಇಲ್ಲಿ ಕೊಟ್ಟಿರ್ತಾನೆ y square equal to x ಐತಿಲ್ಲ ಸೊ x ಐತಿದ್ರೆ ಲಾಸ್ಟಿಗೆ dx ಬರಬೇಕು ರೈಟ್ ಸೊ ಇಂಟಿಗ್ರೇಷನ್ ಆಫ್ y dx
y dx but x equal to 1 to x equal to 4 ನಡಬೇಕಾಗಬೇಕು. ಸೊ 1 to 4 ರೈಟ್. ಇಲ್ಲಿ ಇರತಕ್ಕಂತ ಲೈನ್ ಲಿಮಿಟ್ ಗಳನ್ನು ಅಪ್ಲೈ ಮಾಡಬೇಕು. ಮಾಡಿ ಈಗ 1 to 4 y over ಏನು ಕೊರಿ y over root x ಅದ. ಸೊ root x dx. ಸೊ root x ದ ಇಂಟಿಗ್ರೇಷನ್ ಎಷ್ಟ? yes root x ಅನ್ನು ಹೆಂಗ್ ಬರೀಬೇಕು ನೋಡಿ. a is equal to root x ಅಂದ್ರೆ integration of x raised to 1 by 2 ಅಂತ. so integration of x raised to 1 by 2 is x raised to 1 by 2 plus 1, that is 3 by 2 divided by 3 by 2. so 2 ಮ್ಯಾಲ ಹೋಗಿಬಿಡುತ್ತೆ plus c. ಅದರ plus c ಬೇಡ, ಯಾಕಂದ್ರೆ ನಮಗೆ ಇಲ್ಲಿ 1 to 4 ಇದನ್ನ ಅಪ್ಲೈ ಆಗುತ್ತೆ. ಸೊ ಇದನ್ನ ಅಪ್ಲೈ ಮಾಡಬೇಕು ಈಗ 1 to 4 ಅಪ್ಲೈ ಮಾಡಿ. a is equal to 4 ಅಪ್ಲೈ ಮಾಡಿ ಮೊದಲು 2 into 4 to the power 3 by 2 divided by 3 minus 2 into 1 to the power 3 by 2 divided by 3. ಓಕೆ, ಈ ಕ್ವೆಶ್ಚನ್ ಆಮೇಲೆ ಮಾಡೋದು ತಗೋರಿ, ಯಾಕಂದ್ರೆ ಇಲ್ಲಿ ಸ್ಪೇಸ್ ಆಗೋದಿಲ್ಲ. ಈಗ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ. a equal to 2 into 4 to the power 3 by 2. 4 to the power 3 by 2 ಎಷ್ಟ? 4 to the power 3 by 2 ಹೆಂಗ್ ಬರೀಬೇಕು? ಈಗ 4 to the power 1 by 2 ಇದ್ರೆ ಹೆಂಗ್ ಬರೀತೀರಿ? 4 ಇಲ್ಲಿ ಬರೀತೀರಿ, ಮ್ಯಾಲ 1 ಇರ್ತದ, ಇಲ್ಲಿ 2 ಇರ್ತದ. ಹಂಗ 4 to the power 3 by 2 ಇದ್ದಲ್ಲ 3 ಇಲ್ಲಿ ಬರೀರಿ, ಇಲ್ಲಿ 2 ಬರೀರಿ. ಹೌದಾ? 4 ಕ್ಯೂಬ್ ಅಂದ್ರೆ ಎಷ್ಟಾಯ್ತು? 64 ಆಯ್ತು. 64 ಸ್ಕ್ವೇರ್ ಎಷ್ಟು? 8. 64 ಸ್ಕ್ವೇರ್ ಎಷ್ಟಾಯ್ತು? 8. So 2 into 8 by 3, that is 16 by 3 minus 1 to the power 3 by 2 ಅಂದ್ರೆ 1. Okay, so 2 into 1 divided by 3 is 2 by 3. 16, 3 is common, 3 ಬಂತು. so 16 minus 2 is 14. 14 by 3 square units. Understood that? Okay, ಬರ್ತು. ಆ ಕ್ವೆಶ್ಚನ್ ಆಮೇಲೆ ಮಾಡೋಣ. ಹಾಂ ಸರ್. Now, find the area of the parabola y square equal to 4ax bounded by its lattice vector. ನೋಡಿ, ಆಗಲೇ ಹೇಳಿದ್ದೀನಿ ನಾನು y square equal to ಅಥವಾ x square equal to ಬಂದ್ರೆ definitely it is a parabola. ಸೊ ಅವರ ಕೊಟ್ಬಿಟ್ಟಾರೆ ಈ ಸಲ y square equal to 4ax ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಅದ. ಸೊ ಡಯಾಗ್ರಾಮ್ ಹೆಂಗ್ ಬರ್ತದ ನೋಡ್ರಿ. y square equal to 4x ಅಂದ್ರೆ ಹೀಗೆ. ಓಕೆ, ನೋಡಿ ಇದು ಪ್ಯಾರಾಬೋಲಾ ಬೌಂಡೆಡ್ ಬೈ ಇಟ್ಸ್ ಲ್ಯಾಟಿಸ್ ರೆಕ್ಟಮ್ ಅಂದ. ನೀವು ಪ್ಯಾರಾಬೋಲಾ ಕಲ್ತಿದ್ರಿ ಅಂತ ನೋಡ್ರಿ, ಇಲ್ಲೊಂದು ಲ್ಯಾಟಿಸ್ ರೆಕ್ಟಮ್ ಇರುತ್ತೆ. ಫಸ್ಟ್ ಅಲ್ಲಿ ಕಲ್ತಿರೇನ? ಇಲ್ಲ, ಕರೆಕ್ಟ್ ಆಗಿ ನೋಡಿ. ಇನ್ನೊಂದು ಲ್ಯಾಟಿಸ್ ರೆಕ್ಟಮ್ ಇರ್ತದೆ, ಇದರ ಮಿಡಲ್ ಒಂದು ಪಾಯಿಂಟ್ ಇರ್ತದೆ ಪ್ಯಾರಾಬೋಲಾ ಯಾವಾಗ. ಓಕೆ, ಸೊ ಅದ್ರ ಥ್ರೂ ಒಂದು ಲೈನ್ ಹೊಡಿತೀವಿ ನಾವು. ಸೊ ದಟ್ ವಿ ಕಾಲ್ ಇಟ್ ಆಸ್ ಬೈ ದ ನೇಮ್ ಲ್ಯಾಟಿಸ್ ರೆಕ್ಟಮ್. ಅದಕ್ಕೆ ಏನಂತೀವಿ ನಾವು? ಲ್ಯಾಟಿಸ್ ರೆಕ್ಟಮ್ ಅಂತ ಕರಿತೀವಿ. ಸೊ ಇದನ್ನ ನಾನು a, 0 ಅನ್ಕೊಂಡೆ ತಿಳ್ಕೊಳ್ಳಿ. ಈ ಲೈನ್ ಏನಾಗ್ಬಿಡ್ತು? x equal to a ಆಗಿಬಿಡ್ತು. Okay, ನೋಡ್ರಿ, equation of all the vertical lines is x equal to a or x equal to some number. Equation of all horizontal lines is y equal to some number. ಉಲ್ಟಾ ತಗೋಬೇಕು, ತಿಳಿತಾ? ನೆನಪಿಡಬೇಕು ಇದನ್ನ. ನಾವು ವಾಪಸ್ ಕೇಳಿದ್ರೆ ಹೇಳಿಕ್ ಬರಬೇಕು. ರೈಟ್? yes. Equation of all vertical lines x equal to a, equation of all horizontal lines y equal to a. No. x equal to a ಬಂತು, that is a, 0 ಆಯ್ತು. ಸೊ ಇದರ ಈಕ್ವೇಷನ್ ಏನು? y square is equal to 4x. ಸೊ ಈಗ ನನಗೆ ಈ ಏರಿಯಾ ಬೇಕ್ರಿ ಮತ್ತು ಈ ಏರಿಯಾ ಬೇಕು, ಯಾಕಂದ್ರೆ ಫಸ್ಟ್ ಕ್ವಾಡ್ರಂಟ್ ಅಂದಿಲ್ಲ ಇಸ್ಲಾ. ಬಟ್ ಹಿಂಗಿದ್ದಾಗ ನಮಗೆ ಫಾರ್ಮುಲಾ ಏನು ಹೇಳ್ತೈತಿ? ಓನ್ಲಿ ಇದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ನಮಗೆ. ನಮ್ಮ ಫಾರ್ಮುಲಾ ಪ್ರಕಾರ ಫಸ್ಟ್ ಕ್ವಾಡ್ರಂಟ್ ಹೋಗೋದಷ್ಟ ಕಂಡುಹಿಡಿತೀವಿ ನಾವು. ಬಟ್ ಬಂದದ್ದನ್ನ ಡಬಲ್ ಮಾಡಿಬಿಟ್ಟು ಇದು ಸಿಗ್ತದ, ತಿಳಿತಿಲ್ಲ? ಇದು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಬಗೆಹರಿಬೇಕು. ಇಲ್ಲಿ 10 ಏರಿಯಾ ಐತೆ ತಿಳ್ಕೊರಿ, ಇಲ್ಲಿ ಅಷ್ಟೇ ಇರ್ತೈತಿ. ಸೊ 2 ಟೈಮ್ಸ್ ಮಾಡಿಬಿಟ್ರೆ 2 into 10 is 20 ಸಿಕ್ಬಿಡ್ತಾವ. ಅದನ್ನ ಮಾಡೋದು ಈಗ. ಸೊಲ್ಯೂಷನ್ ನೋಡ್ರಿ, ಕೊಟ್ಟದನ್ನ ಬರ್ಕೋರಿ. ಫಸ್ಟ್ ಗೆ even y square is equal to 4ax. so lattice vector is x is equal to a. ಹೌದಾ? y square is equal to 4ax and x is equal to ai. ಸೊ ನಮಗೆ ಬೇಕಾಗಿರೋ ಏರಿಯಾ ಅಂದ್ರೆ x equal to a ಮತ್ತು y square equal to 4x ಬರ್ತದ. ಇದನ್ನ ಅಷ್ಟೇ ನಾವು ಕಂಡುಹಿಡಿತೀವಿ, ಬಟ್ ಟೋಟಲ್ ಆಗಿ ಬೇಕಾಗಿರೋದ್ರಿಂದ 2 ನೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ರಿಕ್ವೈರ್ಡ್ ಏರಿಯಾ a equal to ಏನಾಯ್ತು? ಇಂಟಿಗ್ರೇಷನ್ ಆಫ್ y dx. ಹೌದೋ ಇಲ್ಲೋ? y dx ಹೆಂಗ್ ಗೊತ್ತಾಗ್ತದ? ಭಾಳ ಈಸಿ. ಲಾಸ್ಟಿಗೆ x ಇತ್ತಂದ್ರೆ ಇಲ್ಲಿ dx ಬರಬೇಕು, ಇಲ್ಲಿ ಲಾಸ್ಟಿಗೆ x ಬರಬೇಕು.
ಹಂಗ ನೆನಪಿಟ್ಕೊಂಡ್ಬಿಡ್ರಿ. ಓಕೆ, y dx ಏನೇನದಾವ ಇಲ್ಲಿ, ಇಲ್ಲಿ ಏನು ಇಲ್ಲ, ಈ ಲೈನ್ ತಗೋಬೇಕು ಈಗ 0 0 ಟು a. ಎರಡು ಸ್ಟ್ರೇಟ್ ಲೈನ್ ತಗೋಬೇಕು ಯಾವಾಗಲೂ ಕೂಡ. ಇಲ್ಲೊಂದು ಐತಿ ಆಲ್ರೆಡಿ, ಇನ್ನೊಂದು ಸ್ಟ್ರೇಟ್ ಲೈನ್ ಇಲ್ಲ, ಸೊ ಅದಕ್ಕೆ x axis ಐತಲ್ಲ, x = 0, that equation is sorry y axis ಅದ ಅಲ್ಲಿ. So equation of y axis is x = 0, x = 0 and x = a, so 0 to a y dx. So y ಎಷ್ಟು ಆಗ್ತದ ಹಂಗಾರೆ ಇಲ್ಲಿ √4ax ಆಗ್ತದ, ಹೌದು ಇಲ್ಲೋ? √4ax ಅಂದ್ರೆ 4 ತೆಗಿರಿ, 2√ax ಆತು, ರೈಟ್? ಸೊ a = 2 ಲೆ ಮಲ್ಟಿಪ್ಲೈ ಮಾಡಬೇಕು. ಯಾಕೆ 2 ಲೆ ಮಲ್ಟಿಪ್ಲೈ ಮಾಡಬೇಕು? ಯಾಕಂದ್ರೆ ಅದು ಟೋಟಲ್ ಏರಿಯಾ ಬೇಕು. ನನಗೆ ನಾರ್ಮಲ್ ಆಗಿ ಫಾರ್ಮುಲಾ ಸಿಗೋ ಏರಿಯಾ ಓನ್ಲಿ ಫಸ್ಟ್ ಕ್ವಾಡ್ರಂಟ್ ಆಗ್ತದ, ಬಟ್ ಅವ್ರು ಟೋಟಲ್ ಏರಿಯಾ ಕೇಳಿದಾರೆ ಈ ಸಲ. ದೇ ಹ್ಯಾವ್ ನಾಟ್ ಆಸ್ಕ್ಡ್ ಎನಿ ಕ್ವಾಡ್ರಂಟ್ ದೇರ್. ಟೋಟಲ್ ಏರಿಯಾ ಬಂದಾಗ 2 ಲೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ a = 2 times 0 to a, y ಅಂದ್ರೆ ಏನದ 2√ax, 2√ax dx. ಹೌದಾ? 2 ಕಾನ್ಸ್ಟಂಟ್ 4 ಆದವು. √ax ಹೆಂಗ್ ಬರೀಬಹುದು? √a * √x ಅಂತ ಬರೀಬಹುದಾ? ಸೊ 0 to a, ಸೊ √a ತೆಗೆದುಬಿಡ್ತೀನಿ ಹೊರಗೆ, 0 to a √x ಆತು, ಹೌದೋ ಇಲ್ಲೋ? √a is a constant, ಹೊರಗೆ ತೆಗೆದುಬಿಡೋಣ ಅದನ್ನ. ಸೊ ಅವಾಗ ನೋಡ್ರಿ ಮತ್ತೇನಾಯ್ತು, a = ಏನಾಯ್ತು 4√a ಹಂಗ ಇರಲಿ. ಇಲ್ಲಿ ನೋಡಿ ಇಂಟಿಗ್ರೇಷನ್ ಆಫ್ √x, ಇಂಟಿಗ್ರೇಷನ್ ಆಫ್ x to the power 1/2 ಅನ್ನ 0 to a ಮಲ್ಟಿಪ್ಲೈ ಮಾಡ್ರಿ, ಸಾರಿ ಇಂಟಿಗ್ರೇಷನ್ ಮಾಡ್ರಿ. 4√a, that is 4a half. Integration of x to the power 1/2 is x to the power 3/2, 0 to a. So where 0 to a divided by 3/2. Yes, divided by 3/2. Yes, perfect. Divided by 3/2. So 2 ಮೇಲೆ ಹೋಗ್ಬಿಡುನು, so 2/3 ಆಯ್ತು. Okay, so 2/3 is a constant. ನೋಡಿ x to the power 3/2 ಅಂದ್ರೆ a to the power 3/2 minus 0 to the power 3/2, ಹೌದೋ ಇಲ್ಲೋ? ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ಕೊಂಡು a to the power 3/2 minus 0 to the power 3/2. So a is equals to, next word, 4 into 2 is 8, 8/3, a to the power 1/2 into a to the power 3/2. So we will put 8/3 ನೋಡಿ, ಪವರ್ ಇಲ್ಲಿ ಕೆಳಗೆ ಬೇಸ್ ಸೇಮ್ ಅದಾವು, ಮ್ಯಾಗ್ ಪವರ್ ಏನಾಗ್ತಾವು ಆಡ್ ಆಗ್ತಾವು, ಮಲ್ಟಿಪ್ಲೈ ಅದ. 1/2 plus 3/2 ಅಂದ್ರೆ ಎಷ್ಟು ಆಗ್ತದ? 4/2, 4/2 ಅಂದ್ರೆ 2. So 8/3 is square. But sir. okay, listen. This is also one of the question which is asked in the exam. Exam ಒಳಗೆ ಇರತಕ್ಕಂತ ಪ್ರಶ್ನೆ. Listen. Find the area of the region bounded by y² = 9x, x = 2, x = 4 and the x axis in first quadrant. First quadrant ಒಳಗೆ ಬರ್ತಕ್ಕಂತ y² = 9x, x = 2 and x = 4 ಇವುಗಳ ಮಧ್ಯೆ ಇರತಕ್ಕಂತ ಒಂದು ಏರಿಯಾ ಕಂಡುಹಿಡಿಯಬೇಕು. ಫಸ್ಟ್ ಡಯಾಗ್ರಾಮ್ ತೆಗಿಬೇಕು, ಅದಕ್ಕೆ ಒಂದು ಮಾರ್ಕ್ ಇರ್ತದೆ. ಸೊ y² = 8 ಅಂದ್ರೆ ಯಾವಾಗಲೂ x axis ಗೆ ಇದನ್ನಾಗುವಂತ ಒಂದು ಪ್ಯಾರಲಲ್ ಬರಬೇಕು. ಸೊ y² = 1 2 3 ಬರ್ಬೋದು, 1 2 3 4 5. ಸೊ 1 2 1 ಈ ಕಡೆ -1 ಮೈನಸ್. ಸೊ y² = 4, y² = 9x ಅಂದ್ರೆ ಏನು ಬರ್ತದ? ಅದು ಈ ಕಡೆ ಬರ್ತದ ಇಲ್ಲ, ಇದು ಹಿಂಗೆ ಬರ್ತದ, ಹೌದಾ? ಈಗ ನೋಡಿ ಹಂಗ x = 2, x = 4 ಎಲ್ಲಿ ಅದಾವು? ಇಲ್ಲಿ ಐತಿ, ಹೌದಾ? ಸೊ x = 2 ಸ್ಟ್ರೇಟ್ ಲೈನ್ ಹೊಂಟಿವಿ, x = 4 ಎಲ್ಲಿ ಐತಿ? ಇಲ್ಲಿ ಐತಿ, ಇಲ್ಲಿ ಸ್ಟ್ರೇಟ್ ಲೈನ್. x = ಬಂತಂದ್ರೆ ಲೈನ್ ಶುಡ್ ಬಿ ಪ್ಯಾರಲಲ್ ಟು y axis. ಓಕೆ, ಸೊ ಇದ್ರ ಮಧ್ಯೆ ಇರತಕ್ಕಂತ ಏರಿಯಾ ಕಂಡುಹಿಡಿಯಬೇಕು ನಾನು. ದಿಸ್ ಏರಿಯಾ ಐ ವಾಂಟ್ ನೌ ಅಂಡ್ ಫಸ್ಟ್ ಕ್ವಾಡ್ರಂಟ್ ಅಂತ ನಾವು ಈ ಸಲ ಫಸ್ಟ್ ಕ್ವಾಡ್ರಂಟ್ ಅಂತ ಇರೋದ್ರಿಂದ ತೆಳಗಿನ ಅವಶ್ಯಕತೆ ಇಲ್ಲ. ತೆಳಗಿನ ಅವಶ್ಯಕತೆ ಇಲ್ಲ ಅಂದ್ರೆ 2 ಲೆ ಮಲ್ಟಿಪ್ಲೈ ಮಾಡಂಗಿಲ್ಲ. ಓಕೆ, so required area solution given ಏನೇನು ಕೊಟ್ಟಿದ್ದಾರೆ ನೋಡ್ರಿ, ಅಲ್ಲಿ ಬರ್ಕೋರಿ. y² = 9x ಅದ, y ಎಷ್ಟಾಯ್ತು? √9x
ರೂಟ್ ಆಫ್ 9x ಅಂದ್ರೆ 3 ರೂಟ್ x 9 3 ಆಯ್ತು x ರೂಟ್ x y ಹೌದಾ x equal to 2 ಮತ್ತೆ x equal to 4 ಹೇಳಿ ಲೈನ್ಸ್ ಕೊಟ್ಟಿದ್ದಾರೆ ಅಂದ್ರೆ x axis ಫಸ್ಟ್ ಕೊಟ್ಟಿದ್ದಾರೆ ಸೊ ರಿಕ್ವೈರ್ಡ್ ಏರಿಯಾ a equal to ಡೈರೆಕ್ಟ್ ಬರ್ಬಿಡಿ ರಿಕ್ವೈರ್ಡ್ ಏರಿಯಾ a equal to a ಎಷ್ಟಾಗ್ತದೆ ಇಂಟಿಗ್ರೇಷನ್ ಆಫ್ ಹೆಂಗ್ ಗೊತ್ತಾಯ್ತು ಲಾಸ್ಟ್ x ಅಂದ್ರೆ ಸೊ y dx y dx ಅಂದ್ರೆ x ಅದು ಎಷ್ಟು ಇದಾವು 2 ಮತ್ತು 4 ಅದಾವು 2 4 ಸೊ a is equal to integration of 2 to 4 y ಅಂದ್ರೆ ಎಷ್ಟು ಅದ 3 root x dx ಹೌದಾ y equal to 3 ಕಾನ್ಸ್ಟೆಂಟ್ ಪ್ರತಿಯೊಂದು root x integration x to the power 3 by 2 integration sorry x to the power 3 by 2 divided by 3 by 2 so the 3 ಇಲ್ಲಿ ಬಂದ್ಬಿಡ್ತು right so power ಇದನ್ನ ಏನದಾವು 2 to 4 fine so ಈ 2 by 3 ಕಾನ್ಸ್ಟೆಂಟ್ ಅಲ್ಲ ಬರ್ತದ ಬಿಡ್ರಿ ಅದನ್ನ 3 into 2 by 3 x to the power 3 by 2 4 to 3 3 cancel ಆಗಿ 2 1 ನೋಡಿ ಈ 2 x ದಲ್ಲಿ ಎಷ್ಟು ತುಂಬೋದು ಈಗ 2 ಈಚೆ ಕಡೆ ಇದೆ 4 2 ಅದಾವೆ 4 to the power 3 by 2 minus 2 to the power 3 so y equal to ಎಷ್ಟು ನೋಡ್ರಿ 2 ಹಂಗೆ ಇರಲಿ ನೆಕ್ಸ್ಟ್ ಕೊಡ್ರಿ 4 to the power 3 by 2 ಹೆಂಗ್ ಮಾಡಬೇಕು 4 ಕ್ಯೂಬ್ ಮಾಡಿ ಅದು ಸ್ಕ್ವೇರ್ ರೂಟ್ ಕಂಡುಹಿಡಿಯಬೇಕು 4 ಕ್ಯೂಬ್ is 64 ಸ್ಕ್ವೇರ್ ರೂಟ್ 8 ಮೈನಸ್ 2 ಕ್ಯೂಬ್ ಮಾಡಿ ಅದು ಸ್ಕ್ವೇರ್ ರೂಟ್ ಕಂಡುಹಿಡಿಯಬೇಕು 2 ಕ್ಯೂಬ್ is 8 square root of 8 is 2 root 2 ಎಂತ ಸ್ಕ್ವೇರ್ ರೂಟ್ ಎಷ್ಟು 2 minus 2 root 2 so multiply ಮಾಡಿ 2 8s are 16 2 2s are 4 root 2 square ಇಷ್ಟ ಬರ್ತದೆ ಫಾಸ್ಟ್ ಸಾರಿ here why जल्दी ಬರ್ಕೋಬೇಕು okay listen here another question is there find the area of the region bounded by curve y equal to x square and the line y equal to 4 ನೋಡಿ ಹೀಗಿದ್ದಾಗಿ ನೋಡಿ ಫಸ್ಟ್ ಗೆ ಕನ್ಫ್ಯೂಸ್ ಆಗಿಬಿಡ್ತೀವಿ y equal to x square ಅದ ನಮ್ದು y square equal to ಬರೆದಿದ್ದೀನಿ ಸೊ ಯಾವಾಗಲೂ ಫಸ್ಟ್ ಗೆ ಸ್ಕ್ವೇರ್ ಯಾವಾಗ ಬರುತ್ತೆ ಅದನ್ನ ಮೊದಲು ತಗೋಬೇಕು so y equal to x square ಹೆಂಗ್ ಬರೀಬೇಕು ನಾವು ಈಗ x square equal to y ಅಂತ ಬರ್ಕೋಬೇಕು ಹೆಂಗ್ ಬರ್ಕೋಬೇಕು x square equal to y RHS ಅನ್ನು ಮೊದಲಿಗೆ ಕಟ್ ಬರ್ಕೋಬೇಕು ಯಾಕೆ ಬರ್ಕೋಬೇಕು ಯಾಕಂದ್ರೆ ಸ್ಟಾರ್ಟಿಂಗ್ y square ಅಥವಾ x square ಬರುವ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಪ್ಯಾರಾಬೋಲಾ ಈಕ್ವೇಷನ್ಸ್ ಹಂಗ ಅದಾವ y square equal to ಬಂದಿದ್ದು ಅಂದ್ರೆ x axis ಸಿಮೆಟ್ರಿಕ್ ಆಗಿರ್ತಾವು x square equal to ಬಂದಿದ್ದು ಅಂದ್ರೆ y axis ಸಿಮೆಟ್ರಿಕ್ ಆಗಿರ್ತಾವು ಅಂದ್ರೆ obviously ಈ ಪ್ಯಾರಾಬೋಲಾ ಹೆಂಗ್ ಬರ್ತದ ಅಂತ ತಿಳಿತಾ ಇಲ್ಲ ಈ ಸಲ ಪ್ಯಾರಾಬೋಲಾ ಹಿಂಗ್ ಬರ್ತದೆ ಯಾಕೆ ಹಿಂಗ್ ಬರ್ತದೆ ಯಾಕಂದ್ರೆ x square equal to ಐತಿ ಹೌದಾ x square equal to ಇತ್ತಂದ್ರೆ y axis ಏನಾಗಿರ್ತದೆ ಸಿಮೆಟ್ರಿಕ್ ಆಗಿರ್ತದೆ y square equal to ಇತ್ತಂದ್ರೆ ಈಗ ಹಿಂಗ್ ಇರ್ತಿತ್ತು x axis ಸಿಮೆಟ್ರಿಕ್ ಆಗಿರ್ತಿತ್ತು ಇಲ್ಲಿ x square ಇಟ್ಟುದ್ರನ್ನ ಹಂಗ್ ಬರ್ತದೆ ಮತ್ತೆ 9 ಏನ್ ಕೊಟ್ಟಾರ y equal to 4 ಕೊಟ್ಟಾರ ಅಂದ್ರೆ 4 ಎಲ್ಲಿ ಬರ್ತದ ಈಗ y ಒಳಗೆ ಹುಡುಕ್ಬೇಕು 4 1 2 3 4 5 -1 -2 1 1 ನೋಡಿ 4 ಇಲ್ಲ 1 2 3 4 ಇಲ್ಲಿ ಬಂದು 4 ಐತೆ ಅಂದ್ರೆ ಇದ್ರ ಮೇಲೆ ಲೈನ್ ಹೊಡಿಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆಲ್ರೆಡಿ ಲೈನ್ ಐತಿ ಸೊ ಈಗ ಒಂದು ಆಡ್ ಲೈನ್ ಸೊ ಇದೇನಂತ y equal to 4 ಫಸ್ಟ್ ಕ್ವಾಡ್ರಂಟ್ ಅದು ಇನ್ನೊಂದಿಲ್ಲ ಅವರು ಹಿಂಗಾಗಿ ಏನಾಗ್ತೈತಿ ಈ ಏರಿಯಾ ಬೇಕಾಗುತ್ತೆ ರೈಟ್ ತಿಳಿತು ಇಲ್ಲ ಸೊ ಡಯಾಗ್ರಾಮ್ ಗೆ ಒಂದು ಮಾರ್ಕ್ ಇರ್ತದೆ ಲಕ್ಷ ಕೊಡಿ ಇದು ಒರಿಜಿನ್ 0,0 x square equal to y and y equal to 4 so required area ಏನಾಗ್ತದೆ ನೋಡಿ required area a is equal to integration of y dx ಇತ್ತಾಗರೆ ಈಗ ಏನದ ಆಚೆ ಕಡೆ y ಅದ ಅಂದ್ರೆ ಲಾಸ್ಟಿಗೆ y ಬರಬೇಕು ಅಂದ್ರೆ x dy ಆಗ್ತದ ಏನಾಗ್ತದ x dy ಆಗ್ತದ ಲೈನ್ ಹೆಂಗದ ನೋಡ್ರಿ ಇಲ್ಲಿ 4 ಅದ ಯಾವಾಗಲೂ ಲೈನ್ ಯಾಡ್ ಇರಬೇಕು ಇಲ್ಲಿ 4 ಅದ ಇನ್ನೊಂದು ಲೈನ್ ಎಲ್ಲಿ ಅದ 0 ಮರಿಬಾರ್ದು ಇಲ್ಲಿ ಒಂದು ಲೈನ್ ಆಡ್ ಲೈನ್ ಓಕೆ ಸೊ 0 ಸಾರಿ 4 ಇಲ್ಲಿ 0 ಅಂದ್ರೆ 0 to 4 ರೈಟ್ a equal to ನೋಡ್ರಿ 0 to 4 x ಅಂದ್ರೆ ಎಷ್ಟು x square ಅಂದ್ರೆ y x ಅಂದ್ರೆ root y ಹೌದಾ root of y dy so a is equals to root of y ಅಂದ್ರೆ ಇಂಟಿಗ್ರೇಷನ್ ಆಫ್ ನೆನಪಿಟ್ಕೊಂಡ್ಬಿಟ್ಟು
x to the power 3 by 2 divided by 3 by 2 ಅಂದ್ರೆ 2x to the power 3 by 2 by 3 ಅಂದ್ರೆ 2y to the power 3 by 2 by 3 ಅದರ ಇಂಟಿಗ್ರೇಷನ್. ಸೊ ಇದರ ಇಂಟಿಗ್ರೇಷನ್ ಏನಾಗ್ಬಿಡ್ತು 2y to the power 3 by 2 divided by 3 0 to 4. Okay, yes, a is equals to 2 by 3 is constant, take it out, y to the power 3 by 2 that means y ಅಂದ್ರೆ ಎಷ್ಟು ಬೇಕು ನನಗೆ 4 to the power 3 by 2 minus 0 to the power 3 by 2. So that implies a is equal to 2 by 3 and a 4 to the power 3 by 2 4 cube ಮಾಡಿ square root ತೆಗಿಬೇಕು. 4 cube is how much 64, square root of 64 8 0 to the power anything 0. So ಎಷ್ಟು ಆಗ್ತದೆ ಅಂದ್ರೆ 8 minus 0 ಅಂದ್ರೆ 8 ಆಯ್ತು. 8 into 2 by 3 is 16 by 3 square units. ನೋಡಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ವಿ ನಾನು ಮಾಡಿಲ್ಲ, into 2 ಮಾಡಬಹುದು. 2 ಲೆ ಮಲ್ಟಿಪ್ಲೈ ಮಾಡಿಲ್ಲ. ಅವಾಗ ನಮಗೆ ಯಾವ ಸಿಕ್ತೀಗ ಈಚೆ ಕಡೆ ಏರಿಯಾ ಸಿಕ್ತು. ಯಾಕಂದ್ರೆ ನಾವು ಏನ ಏರಿಯಾ ಕಂಡಿದ್ರು ಫಾರ್ಮುಲಾ ಇಸ್ ಫಾರ್ ಓನ್ಲಿ ಫಸ್ಟ್ ಕ್ವಾಡ್ರಂಟ್. ಸೊ ಈಚೆ ಕಡೆನೂ ಸಿಗಬೇಕಂದ್ರೆ into 2 ಮಾಡಬೇಕು, ಡಬಲ್ ಮಾಡಬೇಕು ಅಥವಾ ಇಲ್ಲಿ ವರ್ಗ 2 ಲೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ. Yes, so ಇದನ್ನ 4 by 3 ಮಾಡ್ಕೊರಿ. So that will become 32 by 3 square unit. ಅಥವಾ ಬಂದದನ್ನ into 2 ಮಾಡ್ಕೊಂಡು ರೈಟ್ ಬರ್. Okay, listen here all of you. 15 March 19 March ಅವ್ರಿಗೆ ಇದಾರೆ ನೋಡ್ರಿ, ಇದೊಂದು ಈಸಿ ಕ್ವೆಶ್ಚನ್ ಅದ. ಇದನ್ನ ಆಲ್ರೆಡಿ ನೀವು ಮಾಡಿದಿರಂತದ ಮಾಡಬಹುದು. Find the area of the region bounded by curve y square equal to 4x and line x equal to 3. y square equal to 4x ಅಂದ್ರೆ obviously parabola. y square equal to ಕೊಟ್ಟಾರ ಹೆಂಗ್ ಬರ್ತದ y is similar ಆಗಿ ಬರುತ್ತೆ, y is symmetric ಆಗಿ ಅಂದ್ರೆ y axis ಮ್ಯಾಲ ಸಾರಿ x axis ಮ್ಯಾಲ ಬರುತ್ತೆ. ತಿಳಿತಲ್ಲ ಹೆಂಗ ಈ ಟೈಪ್ ಬರುತ್ತೆ. ಅಂಡರ್ಸ್ಟುಡ್? ಯಾಕಂದ್ರೆ y square equal to ಅದ y square equal to 4x ಅದ ಅಂದ್ರೆ ಲಾಸ್ಟಿಗೆ x ಅದ ಅಂದ್ರೆ x axis symmetric ಆಗಿ ಇರ್ತದ. ತಿಳಿತಾ? ಎಸ್ ಮ್ಯಾಗ ಎಷ್ಟು ಅಂತ ಹೇಳೋದು ಅಷ್ಟೇ ಇದ್ರಲ್ಲ ವಿ ಸಿ ಇಟ್ ಆಸ್ ಸಿಮೆಟ್ರಿಕ್, ಅದಕ್ಕೆ x axis ಸಿಮೆಟ್ರಿಕ್ ಆಗಿರ್ತದೆ ಅಂತ ಹೇಳಬಹುದು. ಸೊ ನೋಡ್ರಿ ಲೈನ್ x equal to 3 1 2 3 4. ಸೊ ಲೈನ್ x equal to 3 ನೋಡಿದ್ದೀವಿ ರೈಟ್. ಇಲ್ಲೊಂದು ಲೈನ್ ಇರ್ತದೆ x equal to 0 that means ಇದು 0, 0 ಆಯ್ತು. ಓಕೆ, ಸೊ ಇದ್ರದ ಏರಿಯಾ ಕಂಡುಹಿಡಿಬೇಕು ನಾವು ಇದು. ಬಟ್ ಫಸ್ಟ್ ಕ್ವಾಡ್ರಂಟ್ ಅಂದಿಲ್ಲ, 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಗಿವನ್ y square equal to 4x, x equal to 3. So required area A equal to A is equal to ಏನದ ಇಲ್ಲಿ ಕ್ವೆಶ್ಚನ್ ಒಳಗೆ ಲಾಸ್ಟಿಗೆ x ಅದ, that means y dx. ಹೌದಾ? So x equal to 0 to 3, A equal to ನೋಡಿ 0 to 3, y ಅಂದ್ರೆ ಎಷ್ಟಾಯ್ತು x ಅಂದ್ರೆ root of 4x is root 6. ಹೌದಾ? ಇದು ಟೋಟಲ್ ಏರಿಯಾ ಬೇಕು ನಾವು 2 ಲೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಮರಿಬಾರ್ದನ್ನ 2 into 2 root x dx. ಫೈನ್, 2 ಬರುತ್ತೆ ಇಲ್ಲಿ ಕಾನ್ಸ್ಟೆಂಟ್, 4 ಆಯ್ತು. root x ಇಂಟಿಗ್ರೇಷನ್ 2x 3 by 2 divided by 3 ನೆನಪಿಟ್ಕೊಂಡ್ಬಿಡ್ರಿ ಇದನ್ನ. ಓಕೆ, x to the power 1 by 2 ಅಂದಾಗ ಅದರದ್ದು ಇಂಟಿಗ್ರೇಷನ್ x to the power 3 by 2 divided by 3 by 2. ಓಕೆ, so 2 4 8 ಆಯ್ತು, 8 by 3 constant. So x to the power 3 by 2 0 to 2 so 0 to 2 0 to 3. So x to the power 3 by 2 ಅಂದ್ರೆ 3 to the power 3 by 2 minus 0 to the power